ವಿಡಿಯೋಗಳನ್ನ ಮಾಡಬೇಡಿ ಧರ್ಮಸ್ಥಳದ ಬಗ್ಗೆ. ಯಾಕೆ ಅಂತೀನಿ, ಇದನ್ನ ಫುಲ್ಲು ಇದರ ಹುನ್ನಾರ, ಇದ್ರ ಹಿಂದೆ ಇರೋದು ಮತ್ತು ಚುನಾವಣೆ ಇರೋದು RSS. ಅದರಿಂದ ಅವ್ರಿಗೇನು ಪ್ರಯೋಜನ ಆಗುತ್ತೆ ಅದು ಆಮೇಲೆ ನೋಡೋಣ. ತೆಗಿಬೇಕು ಅಂತ ಹೇಳಿದಾಗ ನೀವು ಬರಬೇಡಿ ಅನ್ನಕ್ಕಾಗಲ್ಲ. ಮತ್ತು ಬಂದರೆ ವಿ ಶುಡ್ ವೆಲ್ಕಮ್ ಇಟ್. ನನಗೆ ಹೇಳಲ್ಲ, ಇನ್ನೂ ನಿಮಗೆ ಗೊತ್ತಾಗುತ್ತೆ, ಬಹಳ ದಿನ ಆಗಲ್ಲ, ಒಂದೇ ಒಂದು ವಾರದಲ್ಲಿ ಗೊತ್ತಾಗುತ್ತೆ ಹುನ್ನಾರ ಏನಿದೆ ಅಂತ. ಆದರೆ ಆ ಪುರಾವೆ ಸಿಕ್ಕಿದ ನಂತರ ಅದನ್ನು ನೋಡೋ ರೀತಿ ಬದಲಾಗುತ್ತೆ. CBI ಸ್ಪೆಷಲ್ ಕೋರ್ಟ್ ಜಡ್ಜ್ಮೆಂಟ್ ಬಂದಾಗ 3 ಜನರ ಹೆಸರು ಮೆನ್ಷನ್ ಆಗಿದೆ ಅಲ್ಲಿ. ದಯವಿಟ್ಟು ಅದನ್ನು ಆ ಜಡ್ಜ್ಮೆಂಟಿಂದ ತೆಗೆಸಿ, ಯಾಕೆಂದರೆ ತನಿಖೆ ಆಗಿದೆ ಅಂತ ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ರೆ ಇಷ್ಟು ಸಮಸ್ಯೆನೇ ಇರ್ತಾ ಇರಲಿಲ್ಲ. ಯಾವುದೋ ಕೋರ್ಟ್ ಮೂಲಕ ಹೋಗಿ ನಮ್ಮ ಇದನ್ನು ಹೇಳಬೇಡಿ, ನಮ್ಮ ಹೆಸರುಗಳು ಹೇಳಬೇಡಿ, ನಮ್ಮ ಗ್ಯಾಗ್ ಆರ್ಡರ್ ತರೋದಲ್ಲ, ಬಾಯಿ ಮುಚ್ಚಿಸೋದಲ್ಲ, ಸ್ಟೇ ಆರ್ಡರ್ ತರೋದಲ್ಲ. ದೇವಸ್ಥಾನಗಳ ಜಾಗ ನಿಮಗೆ ಶಾಂತಿ ನೆಮ್ಮದಿ ಕೊಡೋದಾದ್ರೆ ಅದನ್ನು ಹೋಗಬೇಡಿ ಅಂತ ಹೇಳಲ್ಲ. ಜನಸಂದಣಿ ತುಂಬ ಇದೆಯೋ ಅಲ್ಲೆಲ್ಲ ಅಸಹಾಯಕ ಹೆಣ್ಮಕ್ಳು ಸಿಕ್ಕಿದ್ರೆ ಕೆಲವು ಜನ ದುರುಪಯೋಗ ಮಾಡ್ಕೊಳ್ತಾರೆ. ಸ್ನೇಹಿತರೆ, ಸರ್ಕಾರ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ರಚನೆ ಮಾಡಿದೆ. ಇದ್ರ ಬಗ್ಗೆ ಕೂಡ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇದ್ದಾವೆ. ಈ ಕ್ಷಣದಲ್ಲಿ ಎಲ್ಲರನ್ನೂ ಸೆಳೆದಿರೋ ಸಂಗತಿ ಕನ್ನಡ ನಾಡಿನಲ್ಲಿ, ಇಡೀ ದೇಶ ಇರಬಹುದು, ಆದರೆ ಹೆಚ್ಚು ಸೆಳೆದಿರೋ ಸಂಗತಿ ಈ ಧರ್ಮಸ್ಥಳದ ಪ್ರಕರಣ. ಇವ್ರ ಮೇಲೆ ಒತ್ತಡ ಹಾಕೋದಿಲ್ವೇ ಸರ್ಕಾರ ಅನ್ನೋ ರೀತಿಯಲ್ಲಿ ನಾವು ಚರ್ಚೆ ಶುರು ಮಾಡಿದಾಗ ಮತ್ತು ಅಪನಂಬಿಕೆ ವ್ಯಕ್ತಪಡಿಸಿದಾಗ ಏನು ಮಾಡೋಕ್ಕೆ ಸಾಧ್ಯ? ಈಗ ತನಿಖೆನೇ ಆಗಬಾರ್ದು ಅನ್ನೋ ಅರ್ಥ ಆಗತ್ತಲ್ಲ. ಯಾವುದೇ ಅಧಿಕಾರಿ ಕೊಟ್ಟರು ತನಿಖೆ ಆಗಬಾರ್ದು. ಕಡೆಗೆ ಹೇಳೋದೇನೋ ಹೈಕೋರ್ಟ್ ಮೇಲುಸ್ತುವಾರಿಕೆಯಲ್ಲಿ ಆಗಲಿ, ಅಲ್ಲೂ ಇದನ್ನೇ ಹೇಳಬಹುದು, ಈ ಅನುಮಾನವನ್ನೇ ಹೇಳಬಹುದು, ಹೆಗ್ಡೆ ಅವರಿಗೆ ಜಡ್ಜ್ಗಳ ಸಂಪರ್ಕ ಇರೋದಿಲ್ವಾ ಅಂತ ಹೇಳಿ. ದಯವಿಟ್ಟು ನಾವೊಂದು ಹೇಳ್ತೀನಿ, ಆ ರೀತಿ ನಾವು ವಿತಂಡವಾದ ಮಾಡ್ತಾ ಹೋದರೆ ಯಾವುದೂ ತಾರ್ಕಿಕ ಅಂತ್ಯ ತಲುಪೋದಿಲ್ಲ. ಮತ್ತು ಇಲ್ಲಿ ಇರೋ ಅಧಿಕಾರಿಗಳ ಬಗ್ಗೆ ನನಗೆ ಗೊತ್ತು, ಅವ್ರು ಯಾರ ಪರಿಚಯವೂ ಇಲ್ಲ, ಅವ್ರು ಯಾರ ಮುಲಾಜ್ಗೂ ಒಳಗಾಗಲ್ಲ. ಆ ಒಳಗಾಗಲ್ಲ ಅಂದಾಗ ಏನು, ಅವ್ರ ವ್ಯಕ್ತಿತ್ವಗಳಿದೆಯಲ್ಲ, ನೇರ ಸರಳ, ನೋ ಕಾಂಪ್ಲಿಕೇಶನ್ಸ್. ಅವ್ರಿಗೆ ಏನು ಸರಿ ಅಂತ ಗೊತ್ತಾಗಿದೆಯೋ, ತನಿಖೆನಲ್ಲಿ ಸತ್ಯ ಅಂತ ಗೊತ್ತಾಗಿದೆಯೋ ಅದನ್ನ ಖಂಡಿತ ಅವರು ವರದಿ ಮಾಡ್ತಾರೆ. ಮಾಡಬೇಡಿ ಅಂತ ಸರ್ಕಾರನೂ ಹೇಳೋಕ್ಕಾಗಲ್ಲ, ಅವರ ಆತ್ಮೀಯರು ಕುಟುಂಬದವ್ರು ಯಾರೂ ಹೇಳೋಕ್ಕಾಗಲ್ಲ ಅಂತ ಒಂದು ಗುಂಪಿತು. ಇದನ್ನು ನಾವು ಯಾವ ಕಾರಣಕ್ಕೂ ಸಂಶಯ ಪಡೋದಾಗ್ಲಿ, ಬೇರೆ ರೀತಿ ಹೇಳೋದಾಗ್ಲಿ ಮಾಡಬಾರ್ದು. ಕಾರಣ ಏನು ಅಂತ ಹೇಳಿದ್ರೆ, ಅದನ್ನ ಅವರು ಹೇಳೋದಕ್ಕೆ ಮುಂಚೆನೇ ನಾನು ಹೇಳೋ ರೀತಿಲಿ ಅಂದ್ಕೊಂಡಿರೋ ರೀತಿಯಲ್ಲಿ ತನಿಖೆ ನಡೀಲಿ, ಅಪರಾಧಿಗಳು ಸಿಗಲಿ ಅಂತ ಅನ್ನುವ ಮನಸ್ಥಿತಿ ನಿರ್ಮಾಣ ಆಗೋಗುತ್ತೆ. ಅದು ಸಮಾಜದಲ್ಲಿ ನಾವು ಹೇಳ್ತಾ ಹೋದಾಗ ಇವನೇ ಅಂತ ಹೇಳ್ತಾ ಹೋದಾಗ ಅವ್ರಿಗೆ ಯಾರು ಗೊತ್ತಾಗತ್ತಲ್ಲ ಇವನೇ ಅಥವಾ ಅವನೇ ಅಂತ. ಅದನ್ನು ಮಾಡೋದ್ರ ಬಗ್ಗೆ ಮೊದಲೇ ಜನಕ್ಕೆ ಒಂದು ಪೂರ್ವಗ್ರಹ ಬರೋ ಹಾಗೆ ಮಾಡಿಬಿಡ್ತೀವಿ. ಅದನ್ನು ಮಾಡಬಾರ್ದು. ಅದ್ರ ಬಗ್ಗೆ ಸಂಪೂರ್ಣ ನಂಬಿಕೆ ನನಗಿದೆ, ನಂಬಿಕೆ ಇಟ್ಕೊಳ್ಳಿ ಎಲ್ಲರೂ ಅಂತ ಬಯಸ್ತೀನಿ. ಮತ್ತು ಇದಕ್ಕೆ ಒಂದು ಟೈಮ್ ಫ್ರೇಮ್ ಕೊಡಬೇಕಾಗಿತ್ತು ಅಂತಾರೆ. ಸಾರಿ, ಟೈಮ್ ಫ್ರೇಮ್ ಕೊಡೋಕ್ಕಾಗಲ್ಲ ಇಲ್ಲಿ. ಹಾಗಂತ ಹೇಳಿ ವರ್ಷಗಟ್ಟಲೆ ನಡೆಯೋದಿಲ್ಲ. ಇದು ಗೌರಿ ಲಂಕೇಶ್ ಕೇಸ್ ಥರ ಅಲ್ಲ. ನಾನು ನಿಜವಾಗ್ಲೂ ಅತಿಯಾಗಿ ಮೆಚ್ಚಿರೋ ಒಂದು ಪ್ರಕರಣ ಅಂದರೆ ಆ ಪ್ರಕರಣವನ್ನು ಬೇಯಿಸಿದ್ರಲ್ಲ ನಮ್ಮ ಪೊಲೀಸ್ನವರು, FBI ಕೂಡ ಕಡಿಮೆ ಇಲ್ಲ. ಹಿಂದೆನೂ ಹೇಳಿದ್ದೆ ಅದನ್ನು. ಸಣ್ಣ ಸುಳಿವು ಇರಲಿಲ್ಲ, ಸಣ್ಣ ಲೀಡ್ ಅಂತಾರೆ, ಆ ಲೀಡ್ಗಳೇ ಇರಲಿಲ್ಲ. ಹೇಗೆ ಏನೂ ಇಲ್ದಿರೋ ಕಡೆ ವರ್ಕ್ ಮಾಡಿ 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 ಆ ಆರೋಪಿಗಳನ್ನ ತಂದು ಕೊಟ್ಟರು. ಮತ್ತು ಶಿಕ್ಷೆ ಯಾಕಾಗಿಲ್ಲ, ಇಷ್ಟು ಬೇಗ ಇನ್ನೂ ಡಿಲೇ ಆಗ್ತಿದೆ ಅಂದರೆ ಅದಕ್ಕೂ ಸರ್ಕಾರಗಳಿಗೂ ಸಂಬಂಧ ಇಲ್ಲ. ಈವನ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡೋದು ಕೂಡ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್. ಒಂದು ಸಾರಿ ಅದು ಹೋಗಿಬಿಟ್ರೆ, ಅದರ ಅಧೀನಕ್ಕೆ ನ್ಯಾಯಾಂಗದ ಅಂಗಳಕ್ಕೆ ಹೋಗಿಬಿಟ್ರೆ ಸರ್ಕಾರಗಳು ಅದ್ರ ಬಗ್ಗೆ ಮೂಗು ತೋರಿಸೋ ಹಾಗಿಲ್ಲ. ಇದು ಬಿಡೋಣ. ಇನ್ನೊಂದು ಸಂಗತಿ ನಿಮಗೆ ಈ ಹಂತದಲ್ಲಿ ನಾನು ಹಂಚ್ಕೊಳ್ಳೇಬೇಕು. ನಾನು ಕಳೆದ ವಿಡಿಯೋ ಮಾಡಿದ ನಂತರ 3-4 ಜನ ಮಾತನಾಡ್ತಾರೆ. ಅದರಲ್ಲಿ ಬೆಂಗಳೂರಿನಲ್ಲಿ ನಾನು ಸಾಮಾನ್ಯವಾಗಿ ವಸ್ತುನಿಷ್ಠವಾಗಿ ಎಲ್ಲವನ್ನು ಭೇದಿಸುವ ಒಬ್ಬ ರಿಟೈರ್ಡ್ ಪೊಲೀಸ್ ವ್ಯಕ್ತಿ. ಅವರು ಬೇಧಿಸಿರೋ ಅಷ್ಟು ಕೊಲೆಗಳು, ಡಕಾಯಿತಿಗಳು ಇನ್ಯಾರೂ ಬೇಧಿಸಿಲ್ಲ. ಈ ಹಂತದಲ್ಲಿ ಇವತ್ತು ನಾನು ಹೇಳೋದಿಲ್ಲ ಹೆಸರನ್ನ, ಅವ್ರು ಮಾಡ್ತಾರೆ. ಸರ್, ನೀವು ಆದಷ್ಟು ಹೆಚ್ಚು ಇದ್ರ ಬಗ್ಗೆ ವಿಡಿಯೋ ಮಾಡಬೇಡಿ, ವಿಡಿಯೋಗಳನ್ನ ಮಾಡಬೇಡಿ ಧರ್ಮಸ್ಥಳದ ಬಗ್ಗೆ. ಯಾಕೆ ಅಂತೀನಿ, ಇದನ್ನ ಫುಲ್ಲು ಇದರ ಹುನ್ನಾರ, ಇದ್ರ ಹಿಂದೆ ಇರೋದು ಮತ್ತು ಚುನಾವಣೆ ಇರೋದು RSS. ನನಗೆ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಿ ನೀವು? RSS ಇದ್ರೆ RSS ನಿಂದನೇ ಬೆಳೆದು ಬಂದಿರೋ ಅಶ್ವಥ್ ನಾರಾಯಣ, ಅಶೋಕ್, ರವಿ ಇವರೆಲ್ಲ ಯಾಕೆ ಮಾತನಾಡ್ತಾರೆ? ಇಲ್ಲ ಸರ್, ಅದು ಎಲ್ಲರೂ ಗೊತ್ತಾಗುತ್ತೆ ಅಂತ ಅಲ್ಲ, ಬಟ್ ಖಂಡಿತ RSS ಇದೆ, ನಿಮಗೂ ಒಂದಿನ ಗೊತ್ತಾಗತ್ತೆ. ಬಟ್ ಮೊದಲನೇದಾಗಿ ನಾನು ಹೇಳೋದು ನೋಡಿ, ಒಂದು ತಿಳ್ಕೊಳ್ಳಿ, RSS ಇದ್ರೂ ಅಥವಾ ಮುಸ್ಲಿಂ ಲೀಗೇ ಇದ್ರೂ 2+2 4 ಅಂದಾಗ ನಾವು ನಿರಾಕರಿಸೋಕ್ಕಾಗಲ್ಲ. ಅಕಸ್ಮಾತ್ ಈ ಹತ್ಯೆಗಳ ಹಿಂದೆ ಅದನ್ನು ಹೊರಕ್ಕೆ ತೆಗಿಬೇಕು,
ಅದರಿಂದ ಅವ್ರಿಗೇನು ಪ್ರಯೋಜನ ಆಗುತ್ತೆ ಅದು ಆಮೇಲೆ ನೋಡೋಣ. ಆಗ ತೆಗಿಬೇಕು ಅಂತ ಹೇಳಿದಾಗ ನೀವು ಬರಬೇಡಿ ಅನ್ನೋಕ್ಕಾಗಲ್ಲ. ಮತ್ತು ಬಂದರೆ ವಿ ಶುಡ್ ವೆಲ್ಕಮ್ ಇಟ್. ಬೇರೆ ಇದರಲ್ಲಿ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇರಬಹುದು, ಆದರೆ ಇದರಲ್ಲಿ ಯಾರಾದರೂ ತಪ್ಪು ಮಾಡಿದ್ದಾರೆ, ಕೃತ್ಯ ಎಸಗಿದ್ದಾರೆ, ಅದು ಭಿಕ್ಷುಕ ಇರ್ಬೋದು, ನಿರ್ಗತಿಕ ಭಿಕ್ಷುಕ, ಅಥವಾ ಅನಾಮಧೇಯ ವೇಶ್ಯೆ ಇರಬಹುದು, ಅಥವಾ ಸಾಮಾನ್ಯ ಜನರ ಮಕ್ಕಳುಗಳಿರಬಹುದು, ವೃದ್ಧರಿರಬಹುದು, ಯಾರೇ ಇರಲಿ. ಅದೇ 100 ಅಂತ ಅಲ್ಲ, ಒಂದು 3-4 2 ಕೇಸ್ ಬರಲಿ, ಅದರಲ್ಲಿ ಆ ಸಂಪರ್ಕದಲ್ಲಿ ಇವರಿದ್ದರು. ಯಾರು? ಧರ್ಮಸ್ಥಳದ ಮುಖ್ಯಸ್ಥರು. ಯಾಕೆಂದ್ರೆ ಅವರಿದ್ದಾರೆ, ಅವರು ಈ ಇದರಲ್ಲಿ ಹತ್ಯೆಯಲ್ಲಿ ಇದ್ದಾರೆ ಇಲ್ಲ ನಾನು ಗೆಸ್ ಮಾಡೋಕ್ಕೆ ಹೋಗಲ್ಲ. ಐ ವಾಂಟ್ ಟು ಬಿ ನ್ಯೂಟ್ರಲ್, ಐ ವಾಂಟ್ ಟು ಬಿ ಅವೇ. ಬಟ್ ಅವರಿದ್ದರೆ, ಅವರ ಸಂಪರ್ಕದವರಿದ್ದರೆ, ಅವರ ಸಂಬಂಧಿಗಳಿದ್ರೆ, ಅವರ ಸನಿಹದವರಿದ್ದರೆ, ಬಳಗದವರಿದ್ದರೆ, ಅದು ಈ ತನಿಖೆಯಲ್ಲಿ ಗೊತ್ತಾಗತ್ತೆ. ಗೊತ್ತಾದಾಗ ಇದ್ರ ಹಿಂದೆ ಇದು RSS ಇತ್ತು ಅಥವಾ ಬೇರೆ ಯಾವುದೋ ಸಂಘಟನೆ ಇತ್ತು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಅಲ್ಲಿಗೆ ನಾವು ಸೀಮಿತ ಆಗಬೇಕಾಗತ್ತೆ. ಅದಾದ ನಂತರ ಮಾತನಾಡಬೇಕಾಗತ್ತೆ. ಇಲ್ಲ ಅವ್ರು ಹೇಳಿದ್ರಾಗ ನನಗೆ ಹೇಳಲ್ಲ, ಇನ್ನೂ ನಿಮಗೆ ಗೊತ್ತಾಗುತ್ತೆ, ಬಹಳ ದಿನ ಆಗಲ್ಲ, ಒಂದೇ ಒಂದು ವಾರದಲ್ಲಿ ಗೊತ್ತಾಗತ್ತೆ ಹುನ್ನಾರ ಏನಿದೆ ಅಂತ. ಆ ಹುನ್ನಾರ ಪಕ್ಕ ಇಡಿ. ಇವರು ನಿರ್ದೋಷಿ ಅಂತ ಆಗತ್ತಾ? ನೀವು ನೋಡ್ತಾ ಇರಿ ಸರ್. ನಾನು ಹೇಳ್ತೀನಿ, ನಾನು ವಿಡಿಯೋದಲ್ಲಿ ಈ ಸಂಗತಿ ಹೇಳ್ತೀನಿ, ಹೇಳಿ. ಆದರೆ 1 ವಾರದ ನಂತರ ಪುರಾವೆ ಸಿಗುತ್ತೆ. ಏನು ಪುರಾವೆ ಸಿಗುತ್ತೆ? ಅದು ವಿಡಿಯೋ ಸಿಗುತ್ತಾ? ಯಾರೋ ವಿಡಿಯೋ ಮಾಡಿ ಎಡಿಟ್ ಮಾಡ್ತಿದ್ದಾರಾ, ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನು ಬಳಸಿ AI ಬಳಸಿ ಜನರೇಟ್ ಮಾಡ್ತಿದ್ದಾರಾ? ಏನು ಸಿಗುತ್ತೆ ಹೇಳಿ? ನಾನು ಹೇಳೋದಿಲ್ಲ. ಆದರೆ ಆ ಪುರಾವೆ ಸಿಕ್ಕಿದ ನಂತರ ಅದನ್ನು ನೋಡೋ ರೀತಿ ಬದಲಾಗುತ್ತೆ ಅಂತ ಹೇಳಿದ್ದಾರೆ. ಏನೇ ಹೇಳಿದ್ರು ಆ ರೀತಿಯ ಹುನ್ನಾರಗಳು, ಹವಣಿಕೆಗಳು ಇದೆ, ಬೇರೆ ಸಂಚಿದೆ, ಮಸಳತಿದೆ ಅಂತ ಹೇಳಿದ್ರು ಸತ್ಯ, ನೇರ, ಸರಳ ಮತ್ತು ಸ್ಪಷ್ಟ. ಅಲ್ಲಿ ಹೆಣ್ಣುಗಳು ಸಿಕ್ಕಿರೋದು ನಿಜ. ಹಣ ಹೋಗ್ತಿರೋದು ಇದು ನಂತರ ಏನಾಗುತ್ತೆ, ತನಿಖೆಗೆ ಏನು ನಡೆಯುತ್ತೆ ಅದನ್ನು ಗೊತ್ತಿಲ್ಲ. ಸಿಕ್ಕಿರೋದು ನಿಜ. ಬೇರೆ ಎಲ್ಲ ಬಿಟ್ಬಿಡಿ, ಸೌಜನ್ಯ ಸಿಕ್ಕಿದ್ದಂತೂ ನಿಜ. ಅದನ್ನ ಇಲ್ಲ ಇವ್ರು ಮಾಡಿಲ್ಲ ಅಂತ ಹೇಳಿದ್ದು ಬಂತಲ್ಲ, ಪ್ರಮುಖ ಆರೋಪಿ ಸಂತೋಷ್ ರಾವ್, ಆತ ನಿರ್ದೋಷಿ ಅಂತ ಬಂದದ್ದು ನಿಜ. ಇಲ್ಲಿ ಈ ಹಂತದಲ್ಲಿ ಯಾರು ಏನೇ ಹೇಳಿ ಒಂದು ಸಂಗತಿ ನಾನು ಹೇಳಲೇಬೇಕು. ಹೇಗೆ ಎಡವಿದ್ರು ಇವರು ಹೆಗ್ಡೆಯವರು ಅಂತ ಹೇಳಿದ್ರೆ, ಅವರು ಇಲ್ಲ ನಮ್ಮವರು ಇದಾರೆ ಇಲ್ಲ ಅಂತ ಸ್ಪಷ್ಟವಾಗಿ ಅವ್ರು ತಿಳಿದಿದೆ. ಈ ಜಡ್ಜ್ಮೆಂಟ್ ಬಂದಾಗ, ಆ ಸ್ಪೆಷಲ್ ಕೋರ್ಟ್, CBI ಸ್ಪೆಷಲ್ ಕೋರ್ಟ್ ಜಡ್ಜ್ಮೆಂಟ್ ಬಂದಾಗ 3 ಜನರ ಹೆಸರು ಮೆನ್ಷನ್ ಆಗಿದೆ ಅಲ್ಲಿ. ಆ ಹೆಸರುಗಳು ನಾನು ಮರ್ತಿದ್ದೀನಿ. ಯಾಕಂದ್ರೆ ನಾನು ಹೇಳಿದಾಗೆ ವೈಯಕ್ತಿಕ ಇದು ನನಗಿಲ್ಲ, ಇದರಲ್ಲಿ ಆಸಕ್ತಿ ಇಲ್ಲ. ನಾನು ಒಬ್ಬ ವ್ಯಕ್ತಿಯಾಗಿ, ಒಂದು ಸಮಾಜವನ್ನು ಗಮನಿಸುವ ವ್ಯಕ್ತಿಯಾಗಿ ಮಾತನಾಡ್ತಾ ಇದ್ದೀನಿ. ಆ 3 ಜನರು ಕೆಲವು ಜೈನ್ ಅನ್ನೋ ಹೆಸರು ಬರುತ್ತೆ, ಮತ್ತು ಅದ್ರ ಬಗ್ಗೆ ಅದಕ್ಕೆ ಮುಂಚೆನೆ ಇವರೆಲ್ಲರೂ ಇವರಿಗೆ ಸನಿಹ ವೀರೇಂದ್ರ ಹೆಗ್ಗಡೆ ಅವರಿಗಿಂತ ಬಂದಿದೆ. ವೀರೇಂದ್ರ ಹೆಗ್ಗಡೆ ಅವರಿಗೆ ಅವ್ರಿಗೂ ಸಾಕಷ್ಟು ಜನ ಪತ್ರಕರ್ತರಿರ್ಬೋದು, ಸಾಹಿತಿಗಳಿರ್ಬೋದು, ಪರಪಂಥೀಯ ಇರ್ಬೋದು, ಬೇರೆ ಇರ್ಬೋದು, ಮಧ್ಯಪಂಥೀಯ ಇರ್ಬೋದು, ಮತ್ತು ಅಡ್ವೊಕೇಟ್ಗಳು ಗೊತ್ತಿದ್ದಾರೆ. ಈ ಸಂಗತಿಯನ್ನ ಮೆನ್ಷನ್ ಆಗಿದೆಯಲ್ಲ, ನ್ಯಾಯಾಲಯದ ತೀರ್ಪಿನಲ್ಲಿ ಇದು ಪ್ರಸ್ತಾಪ ಆಗಿದ್ದಾಗ, ಈ 3 ಜನರ ವಿಚಾರಣೆ ನಡೆದಿಲ್ಲ ಅಂದಾಗ ಇವ್ರು ಯಾಕೆ ಹೈಕೋರ್ಟ್ಗೆ ಹೋಗ್ಲಿಲ್ಲ? ಯಾವುದೇ ಒಂದು ನಮ್ಮ ವಿರುದ್ಧವಾದ ಬಂದಾಗ, ತೀರ್ಪು ಬಂದಾಗ ನಮಗೆ ಮೇಲ್ಮನವಿ ಸಲ್ಲಿಸ್ತೀವಿ ಹೈಕೋರ್ಟ್ಗೆ, ನಂತರ ಸುಪ್ರೀಂ ಕೋರ್ಟ್ಗೆ. ಇವರು ಹೈಕೋರ್ಟ್ನಲ್ಲಿ ಒಂದೇ ಒಂದು ಹೇಳ್ಬೋದಾಗಿತ್ತು, ಆ 3 ಜನಕ್ಕೆ ತನಿಖೆ ಸರಿಯಾಗಿ ಆಗಿಲ್ಲ ಅಂತಾರೆ, ದಯವಿಟ್ಟು ಅದನ್ನ ಆ ಜಡ್ಜ್ಮೆಂಟ್ ಇಂದ ತೆಗೆಸಿ, ಯಾಕೆಂದ್ರೆ ತನಿಖೆ ಆಗಿದೆ ಅಂತ ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಿದ್ರೆ ಇಷ್ಟು ಸಮಸ್ಯೆನೇ ಇರ್ತಾ ಇರಲಿಲ್ಲ. ಆಗ ಹೈಕೋರ್ಟ್ ಇಲ್ಲ, ಅವ್ರ ಮೇಲೆ ಆಗಿರೋ ತನಿಖೆಗಳು ನಮ್ಗೆ ಒಪ್ಪಿಗೆ ಆಗ್ತಿಲ್ಲ ಅಂದ್ರೆ ನಾವು ಯಾರೂ ಎಂಟರ್ ಆಗಬೇಕಾಗಿರ್ಲಿಲ್ಲ, ಮರು ತನಿಖೆ ಅವ್ರ 3 ಜನದ ಮೇಲೆ ಆದೇಶ ಆಗ್ತಿತ್ತು. ಆಗ ಅವ್ರು ನಿರ್ದೋಷಿಗಳಾಗಿದ್ರೆ ಯಾರು ಮಾತನಾಡಕ್ಕಾಗ್ತಾ ಇರಲಿಲ್ಲ. ಇದೊಂದು ದೊಡ್ಡ ತಪ್ಪನ್ನ ಮಾಡಿದ್ರು. ಹಾಗೇನೆ ಈ 100 ಹೆಣಗಳು ಬಂದಾಗ ಅವ್ರ ಹೆಸರು ಹೇಳದೇ ಇರಬಹುದು. ಅವ್ರನ್ನ ಕರ್ಕೊಂಡು ಹೋಗಿರೋರು ಇಲ್ಲ ನಾನು ಹೆಸರು ಹೇಳಿ ಫಸ್ಟ್ ಹೆಣ ಸಿಗ್ಲಿ, ಮತ್ತೆ ಇಲ್ಲದೆ ಹೆಣ ಸಿಗದೆ ಹೋದ್ರೆ ಬೇರೆಯವ್ರ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ ಅಂತ ಹೇಳಿರಬಹುದು. ಆದರೆ ಅಷ್ಟು ಇನ್ನೋಸೆನ್ಸ್ನ ನಾವು ಪ್ರಾಕ್ಟಿಸೋದು ಬೇಡ. ಪ್ಲೀಸ್, ಲೆಟ್ ಅಸ್ ನಾಟ್ ಬಿ ದಟ್ ಇನ್ನೋಸೆಂಟ್. ನೋಬಡಿ ಕ್ಯಾನ್ ಬಿ ದಟ್ ಇನ್ನೋಸೆಂಟ್. ಕಾರಣ ಇದು, ಹೆಸರು ಹೇಳಿದೆ ಹೋದ್ರು ಎಲ್ಲರ ಹೆಸರು ಬಂದಿದೆ. ಆ ಎಲ್ಲರ ಹೆಸರು ಬಂದಾಗ ಆ ವಕೀಲರಾಗ್ಲಿ ಬೇರೆಯವರಾಗ್ಲಿ ಹೇಳ್ತಿದಾರಾ, ಇಲ್ಲ ಇವ್ರ ಹೆಸರು ಹೇಳಬೇಡಿ, ಇವ್ರ ಹೆಸರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದಾರಾ? ಅವ್ರು ಹೇಳಿದ ಮೇಲೆ ಆ ಹೆಸರು ಹೇಳಬೇಕಾಗಿತ್ತು. ಅವ್ರು ತಪ್ಪೇನಾಗ್ತಿರ್ಲಿಲ್ಲ. ಆ ಹೆಸರು ಹೇಳಿದ ಮೇಲೂ, ಇವತ್ತು ಜನ ಇಷ್ಟೆಲ್ಲ ಹೇಳಿದ ಮೇಲೂ ನಾವು ಇಲ್ಲ ಹೆಣ ಸಿಗಲಿಲ್ಲ ಅಥವಾ ನಿರಪರಾಧಿಗಳು ನಾವು ಒಪ್ಕೊಳ್ಳೇಬೇಕಾಗತ್ತೆ ತನಿಖಾ ಸಂಸ್ಥೆ ಹೇಳಿದಾಗ. ಸೊ ಹೇಳಬೇಕಾಗಿತ್ತು. ಆದರೆ ಅದರಲ್ಲಿ ಇವ್ರು ಏನು ಮಾಡಬೇಕಾಗಿತ್ತು, ಅವ್ರ ಹೆಸರು ಬಂದಿದೆ ಅಂತ ಗೊತ್ತಾದಾಗ ವೀರೇಂದ್ರ ಹೆಗ್ಗಡೆ ಅವರು ಮೊದಲನೇ ದಿನನೇ ಹೇಳಬೇಕಾಗಿತ್ತು, ದಯವಿಟ್ಟು ಇದನ್ನ ತನಿಖೆ ಮಾಡಿಸಿ ನಮ್ಮ ಹೆಸರುಗಳು ಬರದಾಗ ಮಾಡಿ, ಯಾವುದೋ ಕೋರ್ಟ್ ಮೂಲಕ ಹೋಗಿ ನಮ್ಮ ಇದನ್ನ ಹೇಳ್ಬೇಡಿ, ನಮ್ಮ ಹೆಸರುಗಳು ಹೇಳ್ಬೇಡಿ ಅನ್ನೋ ಗ್ಯಾಗ್ ಆರ್ಡರ್ ತರೋದಲ್ಲ.
ಬಾಯಿ ಮುಚ್ಸೋದಲ್ಲ, ಸ್ಟೇ ಆರ್ಡರ್ ತರೋದಲ್ಲ, ಒಂದು ಸ್ಟೇಟ್ಮೆಂಟ್. ಆ ವ್ಯಕ್ತಿ ಯಾರೋ ಹೇಳ್ತಿದ್ದಾನೆ, ಆ ಹೇಳ್ತಿರೋ ಇದು ಜನರಲ್ಲಿ ಅಪನಂಬಿಕೆ, ಅಪಪ್ರಚಾರ ನಡೀತಾ ಇದೆ, ಅದ್ರ ಬಗ್ಗೆ ತನಿಖೆ ಮಾಡಿಸಿ ಅಂತ ಹೇಳ್ಬೋದಾಗಿತ್ತು. ಅವ್ರು ಹೇಳಲಿಲ್ಲ. ಅವ್ರಿಗೆ ಯಾರು ಅಡ್ವೈಸ್ ಮಾಡಬೇಕಾಗಿತ್ತು, ಅಥವಾ ಅಡ್ವೈಸ್ ತೊಗೊಳ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಈ ಹಂತದಲ್ಲಿ ನಾನು ಹೇಳೋದಿಷ್ಟೇ, ಯಾರಿದ್ದಾರೆ ಯಾರಿಲ್ಲ ಅವನ್ನೆಲ್ಲ ನಿಧಾನವಾಗಿ ನೋಡ್ತಾ ಹೋಗಬಹುದು. ನಾನು ಕಾಯ್ತಾ ಇರೋದು, ಕಾತುರದಿಂದ ಕಾಯ್ತಾ ಇರೋದು ಈಗ ಇವರ ತನಿಖೆ. ಮತ್ತು ತನಿಖೆ ಬಗ್ಗೆ ಯಾರು ಏನೇ ಹೇಳಿ ನನಗೆ ಸಂಪೂರ್ಣ ನಂಬಿಕೆ ಇದೆ. ನಾನು ಹೋದ ವಿಡಿಯೋದಲ್ಲಿ ಹೇಳಿರೋ ಒಂದು ಸಂಗತಿ ಕೆಲವು ಜನಗಳಿಗೆ ಪಥ್ಯ ಆಗಿಲ್ಲ. ದೇವಸ್ಥಾನಗಳ ಬಗ್ಗೆ ಹೇಳಿರೋದು ಒಂದು ಹೇಳ್ತೀನಿ ಕೇಳಿ. ನಾನು ಸಹ ತಿರುಪತಿಗೆ ಹೋಗಿದ್ದೀನಿ, 7 ದಿನ ಇದ್ದೀನಿ. ನಾನು ಬಚ್ಚನ್ ಅಂತಮ್ಮ ಅಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದವರೇ ನಮ್ಮನ್ನು ಇರಿಸಿದ್ರು. ಅದು ಯಾಕೆ ಏನು ಅಪ್ರಸ್ತುತ. ಆಗ ದಿನ ಇವರು ಹೋಗಿ ಬರೋರು, ಕರ್ಕೊಂಡು ಹೋಗೋರು, ಹೋಗೋರು ಬರೋರು. ನನ್ನ ತಮ್ಮನ ತುಂಬ ಇಷ್ಟ. ಮತ್ತು ಬಚ್ಚನ್ ಎಲ್ಲೇ ಹೋದ್ರೂ ಅವ್ರ ನಂತರ ಇದಲ್ಲ, ಎಲ್ಲಿ ಹೋದ್ರು ಚರ್ಚ್ ಇರಲಿ ಇದಿರಲಿ ಸುಮ್ಮನೆ ಕೈ ಮುಕ್ಕೊಂಡು ಬರ್ತಾರೆ. ನಾನು ಒಂದಿನ ನೋಡ್ಕೊಂಡಿಲ್ಲ, ಆದರೆ ಆ ಜಾಗ ಇಷ್ಟ ಆಗಲಿಲ್ವಾ? ತುಂಬ ಇಷ್ಟ ಆಗಿತ್ತು. ಸೊ ದೇವಸ್ಥಾನಗಳ ಜಾಗ ನಿಮಗೆ ಶಾಂತಿ ನೆಮ್ಮದಿ ಕೊಡೋದಾದರೆ ಅದನ್ನು ಹೋಗಬೇಡಿ ಅಂತ ಹೇಳಲ್ಲ. ಬಟ್ ಹರಕೆ ಕಟ್ಕೊಂಡು ಹೋಗೋದು, ಅಲ್ಲಿಂದ ಏನೋ ಆಗತ್ತೆ ಅನ್ನೋ ಒಂದು ಮನಸ್ಸಿನಲ್ಲಿ ಆ ಬೈಕೆ ಇಟ್ಕೊಂಡು ಹೋಗೋದು, ಆ ಬೈಕೆ ಈಡೇರದೇ ಇದ್ದಾಗ ಖಿನ್ನತೆಗೊಳಗಾಗೋದು, ಅದನ್ನು ಬಿಡಿ. ಯಾಕೆಂದರೆ ಅನೇಕ ದೇವಸ್ಥಾನಗಳು ಅವ್ರು ಮಾಡಿರೋ ಜಾಗ ನದಿ ಪಕ್ಕ ಇರುತ್ತೆ, ಬೆಟ್ಟದ ಮೇಲೆ ಇರುತ್ತೆ, ಸಂತೋಷ ಕೊಡುತ್ತೆ. ಅಲ್ಲಿ ನೀವು ಹೋಗ್ತೀವಿ ಅಂದರೆ ಒಂದು ರೆಸಾರ್ಟ್ಗೆ ಹೋಗೋದಕ್ಕಿಂತಲೂ ನಥಿಂಗ್ ರಾಂಗ್ ಇನ್ ಇಟ್. ಆದರೆ ಹೇಳೋದು ದೇವರ ಹೆಸರಿನಲ್ಲಿ ನಡೀತಾ ಇದೆಯಲ್ಲ ಬೌಢ್ಯ, ಅದನ್ನ ನಿಮ್ಮ ಒಳಗಡೆಯಿಂದ ತೆಗೆದುಹಾಕಿ. ನಂಬರ್ 1, ಎಲ್ಲ ದೇವಸ್ಥಾನಗಳಲ್ಲೂ ಭಿಕ್ಷುಕರಿಗೆ ಅಥವಾ ನಿರ್ಗತಿಕರಿಗೆ, ವೇಶ್ಯೆಯರಿಗೆ ಹೊಡೆದಾಕೋದಿಲ್ಲ. ಕೆಲವು ಖಾಸಗಿ ಒಡೆತನದ ದೇವಸ್ಥಾನಗಳು ಅದರ ಆಕರ್ಷಣೆಯನ್ನು ಕಾಪಾಡೋದಕ್ಕೆ ಮಾಡ್ತಾ ಇದ್ದಾರೆ. ಮತ್ತಿನ್ ಕೆಲವರಿಗೆ ಮೆಕ್ಕಾ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀರಿ, ಅಲ್ಲಿ ಶಿಕ್ಷೆ ಬಹಳ ಜೋರಾಗಿದೆ. ಇವತ್ತು ನಾನು ಹೇಳೋದಲ್ಲ, ಇವತ್ತು ಪ್ರಪಂಚ ಓಪನ್ ಆಗ್ಬಿಟ್ಟಿದೆ. ಎಳೆಯರು ಮಾತನಾಡ್ತಾ ಇದ್ದಾರೆ, ತೆಗೆದು ನೋಡಿ. ಮತ್ತು ಅಲ್ಲಿ ಹೋಗಿ ಬರೋ ಜನಗಳನ್ನ ನಾನು ವಿಚಾರಿಸಿದ್ದೀನಿ. ಅವರೆಲ್ಲ ಬಹಳ ಭಕ್ತಿಯಿಂದ ಹೋಗಿ ಬಂದಿರೋ ಮುಸ್ಲಿಮ್ರು. ಅವ್ರು ಹೇಳ್ತಾರೆ, ಅಲ್ಲಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರದಲ್ಲೇ ಏನೆಲ್ಲ ನಡೆಯುತ್ತೆ ನಮಗೆ ಗೊತ್ತಾಗ್ತಾ ಇರುತ್ತೆ, ನಮ್ಗೆ ಇಷ್ಟ ಆಗಲ್ಲ ಅಂತಲೇ ಹೇಳಿದ್ದಾರೆ. ಬಿಡಿ. ಆದರೆ ನಾನು ಹೇಳ್ತಾ ಇರೋದು ಮುಸ್ಲಿಮರು ಜಾಗದಲ್ಲಿ ನಡೆಯುತ್ತೆ, ಕ್ರಿಶ್ಚಿಯನ್ನು, ಹಿಂದೂಗಳಲ್ಲ. ಎಲ್ಲೆಲ್ಲಿ ಇದ್ದಾರೋ, ಜನಸಂದಣಿ ತುಂಬ ಇದೆಯೋ ಅಲ್ಲೆಲ್ಲ ಅಸಹಾಯಕ ಹೆಣ್ಮಕ್ಳು ಸಿಕ್ಕಿದ್ರೆ ಕೆಲವು ಜನ ದುರುಪಯೋಗ ಮಾಡ್ಕೊಳ್ತಾರೆ. ವಿಚ್ ಇಸ್ ಎ ಫ್ಯಾಕ್ಟ್. ಅದು ಜನಾಂಗ ಧರ್ಮಕ್ಕೆ ಸೇರಿದ್ದಲ್ಲ ಅದು. ಹಾಗಂತ ಹೇಳಿ ಎಲ್ಲರೂ ರೇಪಿಸ್ಟ್ಗಳ? ಸಾರಿ. ಒಂದು ಹೆಣ್ಣನ್ನ ಇಷ್ಟಪಡೋದು ಬೇರೆ, ರೇಪ್ ಬೇರೆ. 90% ಜನಗಳು ಕಲ್ಪನೆಯಲ್ಲೂ ಸಹ ರೇಪ್ಗೆ ಹೋಗಲ್ಲ. ನಾನು ಹುಡುಗಾಗಿದ್ದ ಕಲ್ಪನೆಯಲ್ಲೂ ರೇಪ್ ಮಾಡಬೇಕು ಅಂತ ಯಾರ ಬಗ್ಗೆನೂ ಅಂದ್ಕೊಂಡಿಲ್ಲ. ಆದರೆ ನಾನೊಬ್ಬ ಅಂದ್ಕೋಬೇಡಿ, 90% ಜನ ಅಂದ್ಕೊಳ್ಳಲ್ಲ. ಸಾಮಾನ್ಯ ಜನ ಇದಾರಲ್ಲ, ಬಹುತೇಕ ಜನ ಅವರು ಬದುಕಿನ ಭಾವನೆ, ಬದುಕಿನ ಭಾರ, ಬದುಕಿನ ಯಾತನೆ, ಬದುಕಿನ ಸಂಕಷ್ಟಗಳು ಅದರಲ್ಲೇ ಮುಳುಗೋಗಿರ್ತಾರೆ. ಬೇರೆಯವ್ರಿಗೆ ಬಿಡಿ. ಇದು ಬಹಳ ಜನ ಗೊತ್ತಿರೋ ಸಂಗತಿ. 90% ಜನ ಮದುವೆ ಆಗಿರೋರು ಹೆಂಡತಿಗೆ ರೇಪ್ ಮಾಡೋಕ್ಕೆ ಹೋಗಲ್ಲ. ಆಕೆ ನನಗೇನೋ ನಿನ್ನ ಬಗ್ಗೆ ಇವತ್ತು ಇಷ್ಟ ಆಗ್ಲಿ, ಹತ್ರ ಬರಬೇಡ ಅಂದಾಗ ಸುಮ್ಮನೆ ಆಗ್ಬಿಡ್ತಾರೆ. ಅಂಥ ಪರಿಸ್ಥಿತಿಯಲ್ಲಿ ಯಾರನ್ನೋ ಇದು ಮಾಡೋಕ್ಕೆ ಹೋಗ್ತಾರ. ಆದರೆ ಕೆಲವು ಕಡೆ ಆ ಮಾಫಿಯಾಗಳಿದೆಯಲ್ಲ, ಅವು ಆ ಕೆಲಸಗಳು ಮಾಡ್ತವೆ. ಇದು ಒಂದು. ಎರಡನೇದಾಗಿ ಮುಸ್ಲಿಮರು ಅಂತ ಹೇಳ್ತಾರೆ. ನಾನು ಅಜ್ಮೀರ್ಗೆ ಹೋಗಿ 3 ದಿನ ಇದ್ದೀನಿ. ಇಡೀ ನನಗೆ ಗೊತ್ತಿರೋ 20 ಜನದ ಬಳಗ, ಅದರಲ್ಲಿ ನನ್ನ ಪತ್ನಿ ಸೇರಿದ ಎಲ್ಲರೂ ಇದ್ರು. ಅಲ್ಲಿ ಎಷ್ಟು ಜನ ಸೇರ್ತಾರೆ ಅಂದರೆ 40% ಜನ ಇವರೇ ಇರ್ತಾರೆ, ಯಾರೋ ಹಿಂದೂಗಳು. 60% ಮುಸ್ಲಿಮ್ರು ಇರ್ತಾರೆ. ಭಿಕ್ಷುಕರು ಕೇಳಲೇಬೇಡಿ. ಅಲ್ಲಿ ಒಂದು ಸಣ್ಣ ಹತ್ಯೆ ಆಗೋದಿಲ್ಲ, ಯಾರು ಭಿಕ್ಷುಕರಿಗೆ ತಿವಿಯೋದಿಲ್ಲ. ಮತ್ತು ಯಾರಾದರೂ ವೇಷ ಹರಕೆ ಕಟ್ಕೊಂಡ್ಬಂದಿದ್ರೆ ಆ ಕಡೆ ನೋಡೋಕ್ಕೂ ಹೋಗಲ್ಲ. ಅದೇ ರೀತಿ ತಿರುವಣ್ಣಾಮಲೈ, ಅದಕ್ಕೆ ನಾನು ಹೋಗಿರೋಷ್ಟು ಈ 15 ವರ್ಷದಿಂದ ಬಿಟ್ಬಿಟ್ಟೆ. ಯಾಕೆಂದರೆ ಕನ್ನಡದವ್ರು ತುಂಬ ಇರ್ತಾರೆ, ಈ ಫೋನ್ಗಳು ಮತ್ತು ಬಂದು ಫೋಟೋ ಕೇಳೋದು. ನನ್ನಿಂದ ನಾನು ಬಿಡುಗಡೆ ಹೊಂದಬೇಕು ಈ ಮಿತಿಯಿಂದ ಅಂತ ಹೋಗಿರ್ತೀನಿ. ಆ ಫೋಟೋ ತೊಗೋಬೇಕು, ಸರ್ ನಿಮ್ಗೆ ನೋಡಿ ಸಂತೋಷ ಆಯಿತು, ಅವ್ರಿಗೆ ನಾನು ರಿಯಾಕ್ಟ್ ಮಾಡ್ತೀನಿ. ಪ್ರೀತಿಯಿಂದ ನಗು ಮುಕ್ತಿಯಿಂದ ರಿಯಾಕ್ಟ್ ಮಾಡ್ತೀನಿ. ಆದರೆ ಒಳಗಡೆ ಎಲ್ಲಪ್ಪ ಬಂದು ಅಟ್ಲೀಸ್ಟ್ ಮೆಡಿಟೇಷನ್ ಮಾಡೋಕ್ಕೆ ಚಾನ್ಸ್ ಇಲ್ಲ ಅಂದ್ಕೊಂಡು ಹೋಗೋದು ಬಿಟ್ಬಿಟ್ಟಿದ್ದೀನಿ. ಆದರೆ ನಾನು ಅತಿ ಇಷ್ಟಪಟ್ಟಿರೋ ಒಂದು ಸ್ಥಳ ಅದು. ಅಲ್ಲಿ ಭಿಕ್ಷುಕರಿರಲಿ, ಸಂತರಿರಲಿ, ಯೋಗಿಗಳಿರಲಿ, ನಮ್ಮ ಥರದವ್ರು ಇರಲಿ, ಅಲ್ಲಿ ಊಟ ಕೊಡ್ತಾರಲ್ಲ, ಅಲ್ಲಿ ಕ್ಯೂ ನಿಂತ್ಕೊಂಡೇ ಹೋಗಬೇಕು. ಆ ಕ್ಯೂ ನಿಂತ ಮೇಲೆ ನನ್ನ ಪರವಾಗಿ ಬೇರೆ ನಿಲ್ಸೋಕ್ಕಾಗಲ್ಲ.
ಆಮೇಲೆ ಅಲ್ಲಿ ಹೋಗಿ ನನ್ನ ತಟ್ಟೆ ನಾನು ತಗೋಬೇಕು. ನನ್ನಲ್ಲಿ ನಮ್ಮ ಹುಡುಗ ಒಬ್ಬ ತಟ್ಟೆ ತಂದಾಗ ಅಲ್ಲಿ ಇದ್ದೋರೊಬ್ರು ಹೇಳಿದ್ರು, ನೀವೆಷ್ಟೇ ದೊಡ್ಡ ವ್ಯಕ್ತಿ ಆಗಿರಿ, ತಪ್ಪಿದು, ನಿಮ್ಮ ತಟ್ಟೆ ನೀವು ತಗೊಳ್ಳಿ, ಮತ್ತು ನೀವೇ ಎತ್ತಿಡಬೇಕು, ತೊಳಿಬೇಕು, ತೊಳೆದು ಪಕ್ಕದಲ್ಲಿ ಇಟ್ಬಿಡ್ಬೇಕಲ್ಲಿ. ಸೊ ಎಷ್ಟು ಸಂತೋಷ ಆಗುತ್ತೆ. ಅಲ್ಲೆಲ್ಲ ಇದಿದೆಯಾ, ಈ ರೇಪ್ಗಳು, ಮರ್ಡರ್ಗಳು ಇವತ್ತು ಬಹಳ ಮಾಡರ್ನ್ ಆಗಿದೆ, ತುಂಬ ಬೆಳೆದ್ಬಿಟ್ಟಿದೆ, ಬೇರೆ ಥರ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾಕೆಂದರೆ ಭಾಳಷ್ಟು ವರ್ಷದಿಂದ ಹೋಗಿಲ್ಲ ನಾನು. ಅದು ಇಷ್ಟರಲ್ಲೇ ಹೋಗ್ತೀವಿ, ಏನೇ ಆದರೂ ಆ ಸ್ಥಳಗಳಲ್ಲಿ ಆ ಸಾಧ್ಯತೆಗಳೇ ಇಲ್ಲ. ಆ ರೀತಿ ಬಹಳ ಜಾಗಗಳಿದ್ದಾವೆ. ಅದನ್ನು ನಾನು ಕರೆಯೋದು ಧಾರ್ಮಿಕ ಕ್ಷೇತ್ರಗಳು ಅಂತ ಕರೆಯಲ್ಲ, ಆಧ್ಯಾತ್ಮಿಕ ಕ್ಷೇತ್ರಗಳು. ಅದೇ ರೀತಿ ಧಾರ್ಮಿಕ ಕ್ಷೇತ್ರಗಳಲ್ಲಿ ಧರ್ಮಸ್ಥಳ ವಿಪರೀತ ಆಗಿದೆ. ಅಷ್ಟೇ ಆಗೋದಿಲ್ಲ ಅಂದರೆ ಹಿಮಾಲಯದ ಶ್ರೇಣಿಗಳಲ್ಲಿರೋ ಧಾರ್ಮಿಕ ಸ್ಥಳಗಳಲ್ಲಿ. ನಾನು ಯಾರಿಂದನೋ ಕೇಳಿರೋದಲ್ಲ ಇದು. ಅಲ್ಲಿರೋ ದೊಡ್ಡ ದೊಡ್ಡ ಗುರುಗಳು, ದೊಡ್ಡ ದೊಡ್ಡವರು, ಮಾಲೀಕರುಗಳು ಸ್ಟೆನ್ಗನ್ ಇಟ್ಟಿರ್ತಾರೆ. ಆ ಸ್ಟೆನ್ಗನ್ ಸಹ ಸುತ್ತಿಟ್ಟಿರ್ತಾರೆ. ಅದರಲ್ಲಿ ಕೇಸರಿ ಬಟ್ಟೆನ ಸುತ್ತಿಟ್ಟಿರ್ತಾರೆ. ಅದಕ್ಕೆ ಪೂಜೆ ಮಾಡ್ತಾರೆ, ಶಸ್ತ್ರ ಇದು ಅಂತ ಹೇಳಿ. ಅಲ್ಲಿ ಸ್ವಲ್ಪ ಮಾತನಾಡಿದ್ರೆ ಹಿಮಾಲಯ ಶ್ರೇಣಿಗಳಿಗೆ ಹೆಣಗಳು ಸಿಗಲ್ಲ, ಮತ್ತು ತಣ್ಣಗಿನ ಇದರಲ್ಲಿ ಹತ್ಯೆ ಮಾಡಿಬಿಡ್ತಾರೆ. ಆದರೆ ಅಲ್ಲಿರೋರೆಲ್ಲ ಬರೀ ಅದರಲ್ಲೇ ಇದ್ದಾರಾ? ನಾನು ಹೇಳಿದ್ದೆ ನಿಮಗೆ ಒಂದು ಇನ್ಸಿಡೆಂಟ್ಗಳಲ್ಲಿ ತಾರಾಪೀಠದಲ್ಲಿ ಏನು ನಡೀತು ಅಂತ. 3 ಜನ ಯುವಕರನ್ನ ಕೊಲೆ ಮಾಡೋಕ್ಕೆ ಸಿದ್ಧ ಆಗ್ಬಿಟ್ರು ಎಲ್ಲ. ಆದರೂ ಹೋಗೋದಿಲ್ಲ ನಾನು. ಅವೆಲ್ಲ ಇದೆ. ಹಾಗಂತ ನಾನು ಹೇಳಿದಾಗ ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ದೇವಸ್ಥಾನಗಳು, ದೇವರ ಸ್ಥಾನಗಳು ಇರುವ ಜಾಗಗಳು, ಮತ್ತು ಆ ದೇವರ ಮಂದಿರ ಇರಲಿ, ಚರ್ಚ್ ಇರಲಿ, ಮಸೀದಿ ಇರಲಿ, ಬರೀ ನಾನಲ್ಲ, ಎಷ್ಟು ಜನ ಬುದ್ಧನ ಕಾಲದಿಂದ ಹೇಳಿದ್ದಾರೆ. ಬಸವಣ್ಣ ಹೇಳ್ತಾನೆ, ನಾನು ಏನು ಮಾಡ್ಲಪ್ಪ, ನಾನು ಬಡವ, ನೀನು ದೇವಸ್ಥಾನ ಕಟ್ಟಿದೀಯಾ, ನನಗೆ ನನ್ನ ದೇಹನೇ ದೇಗುಲ ಅಂತ ಹೇಳ್ತಾನೆ. ಇವೆಲ್ಲ ತಿಳ್ಕೊಬೇಕಾಗಿತ್ತು. ಯಾರವರು ಹೆಗಡೆ ಅವರು ತಿಳ್ಕೊಂಬಿಟ್ಟಿದ್ರೆ ಧರ್ಮಸ್ಥಳನ ಬಹಳ ಮಾದರಿ ಸ್ಥಳವಾಗಿ ತಗೊಂಡೋಗ್ಬೋದಾಗಿತ್ತು. ಅದನ್ನ ಇಷ್ಟಪಡೋರು, ಅದನ್ನ ಪ್ರಶಂಸೆ ಮಾಡೋರು, ಅದು ಬೇರೆ ವಿಷಯ. ಎಲ್ಲರೂ ಬೇರೆ ವಿಷಯಕ್ಕೆ, ಸೈದ್ಧಾಂತಿಕ ಕಾರಣಗಳಿಗೆ, ನಂಬಿಕೆಯ ಕಾರಣಗಳಿಗೆ ನಾನಾ ನಂಬಿಕೆ ಒಪ್ಪಲಿಲ್ಲ ಅಂದ್ರೂ ಆ ಸ್ಥಳ ಮಾದರಿ ಸ್ಥಳ ಅಂತ ಮಾಡ್ಬೋದಾಗಿತ್ತು. ಆ ತಂದೆ ರತ್ನವರ್ಮ ಹೆಗ್ಡೆ ಮಾಡಿದ್ರು. ಇಲ್ಲಿ ಎಲ್ಲೋ ಒಂದ್ ಕಡೆ ದಾರಿ ತಪ್ಪಿದ್ರು. ಅದಷ್ಟು ಮಾತ್ರ ನಾನು ಈ ಹಂತದಲ್ಲಿ ಹೇಳ್ತೀನಿ. ನಮಸ್ಕಾರ.